ಅಯ್ಯಪ್ಪನ ಸನ್ನಿಧಾನದಲ್ಲಿ ಉಂಟಾದ ಅಧ್ವಾನಕ್ಕೆ ಲಕ್ಷಾಂತರ ಭಕ್ತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಯ್ಯಪ್ಪನ ದರ್ಶನ ಪಡೆಯಲು ಹೋದ ಲಕ್ಷಾಂತರ ಭಕ್ತರು ಇವತ್ತು ಕೆಲವೊಂದು ಭಕ್ತರು ಅನ್ನ ನೀರು ಸಿಗದೆ ಪರದಾಡ್ತಿದ್ದಾರೆ. ಈ ಕೆಲವೊಬ್ಬರಿಗೆ ದರ್ಶನ ಸಿಗದೆ ವಾಪಸ್ ಆಗಿರುವ ಪ್ರಸಂಗ ಕೂಡ ನಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಯ್ಯಪ್ಪನ ದರ್ಶನ ಪಡೆಯಲು ಹೋದ ವ್ಯಕ್ತಿಯೊಬ್ಬರಿದ್ದಾರೆ. ಅವರು ಅಂದರೆ ದರ್ಶನ ಸಿಗದೆ ವಾಪಸ್ ಆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್ ಹೇಳಿ ಸರ್, ನೀವು ನೋಡ್ದಂಗೆ ಅಲ್ಲಿಯ ಚಿತ್ರಣ ಹೆಂಗಿದೆ ಸರ್ ಈಗ? ಸರ್ ಒಂದು ಹಾರಿಬಲ್ ಅಂತ ಹೇಳ್ಬೋದು. ಈ ವಾರ್ ಫೀಲ್ಡಲ್ಲಿ ಗೊತ್ತಿದ್ದು ಬೀಳ್ತದಲ್ಲ, ಗೊತ್ತಿಲ್ಲದೆ ಆಗುತ್ತಲ್ಲ, ಆ ರೀತಿ ನಮ್ಮದು ಒಂದು ರೀತಿ ಜೀವನ ಮರಣ ಹೋರಾಟನೇ ಅದು. ಯಾಕೆಂದರೆ 18-19 ತಾಸು ನೀರಿಲ್ಲ, ಅನ್ನ ಇಲ್ಲ, ದುಡ್ಡು ಕೊಟ್ಟರು ವ್ಯವಸ್ಥೆ ಇಲ್ಲ, ವಾಪಸ್ ಬರ್ಲಿಕ್ಕೆ ಬಿಡ್ತಿಲ್ಲ, ವಾಪಸ್ ಬರ್ಲಿಕ್ಕೆ ಆಗ್ತಿಲ್ಲ. ನೀವು ಒಂದು ಕಡೆ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಿ. ಅವರ್ಸ್ ಟುಗೆದರ್ ನಾವು ಇರುಮುಡಿನೂ ಇಟ್ಕೊಂಡು ನಿಂತ್ಕೊಳ್ಳೋದಂದರೆ ತುಂಬ ಕಷ್ಟ ಇದೆ. ಸ್ಟಾರ್ಟಿಂಗ್ ಎಲ್ಲಿ ನೀವು ನೀಲಕಲ್ ಏನು ಎಂಟ್ರಿ ಇದೀವಿ ಅಲ್ಲಿಗೆ ನೀವು 5 ಅವರ್ 4 ಅವರ್ ತೊಗೊಳ್ತಿದ್ದೀವಿ. ಅಲ್ಲಿಂದ ಬಸ್ ವ್ಯವಸ್ಥೆ ಅಧ್ವಾನವಾಗಿದೆ. ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಅಲ್ಲೇ ಕಾಲು ತುಳಿತ ಆಗುವಂಥ ಚಾನ್ಸಸ್ ಇದೆ, ನಮಗೆ ಗೊತ್ತಾಗ್ತಿಲ್ಲ. ಅಲ್ಲಿಂದ ನೀವು ಮತ್ತೆ ಪಂಪಾಗಿ ಬರಲಿಕ್ಕೆ 2 ತಾಸು ಬೇಕು, 2 ಬೇಕಾದ್ರೆ 3-4 ತಾಸು ಬೇಕಾಗುತ್ತೆ. ಮತ್ತು ನೀವು ಪಂಪಲ್ಲಿ ಒಂದೇನಂದರೆ ಪಂಪ ಒಂದು ನೀರು ಹರಿತಾ ಇರೋದ್ರಿಂದ ಸ್ವಲ್ಪ ಕ್ಲೀನಾಗಿದೆ. ಅಲ್ಲಿಂದ ನೀವು ಶುರು ಮಾಡಿದ್ರೆ ದೇವಸ್ಥಾನದವರೆಗೂ ಯೂಶ್ವಲಾಗಿ ತುಂಬ ನಿಧಾನ ನಡೆಯೋರು 2 ಗಂಟೆ 2.25 ಅವರ್ ನಡೆಯುವಂಥದ್ದು, ತುಂಬ ನಿಧಾನ ಆರಾಮಾಗಿ ನಡೆಯುವಂಥದ್ದು ಜಾಗದಲ್ಲಿ ನಾವು ಪ್ಲ್ಯಾನ್ ಮಾಡಿರ್ತೀವಿ 4 ಗಂಟೆ 5 ಗಂಟೆ 6 ಗಂಟೆ ಅಂಥೇಳಿ. ಇದು 20 ಅವರು 24 ಅವರ್ ಆದರೂ ಆದರೆ ನೀವು 24 ಅವರಲ್ಲಿ ನಿಮಗೆ ಹಾರ್ಡ್ಲಿ ಕುಡಿಲಿಕ್ಕೆ 1 ಲೀಟ್ರಷ್ಟು ನೀರು ಸಿಗ್ಬೋದು. ಎಲ್ಲ ಕಡೆ ಹೋದರೂ ತಿನ್ನಲಿಕ್ಕೆ ಏನಿಲ್ಲ, ಆಮೇಲೆ ದರ್ಶನ ಇಲ್ಲ. ನಾವು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟರು ನಿಮಗೆ ಕೊನೆಗೂ ನನಗೆ ಈ 18 ಮೆಟ್ಲು ಏನು ನಾವು ಬೇಕು ಅಂತ ಆಸೆ ಪಡ್ತೀವಿ, 18 ಮೆಟ್ಲು ಅಂತ ಪಡಿ ಅಂತ, ಆ ಪಡಿ ಒಂದು ಮುಟ್ಟು ಬಂದ್ವಿ ಹೊರತು ದೇವ್ರ ದರ್ಶನ ಕೊನೆಗೂ ಮಾಡಲಿಲ್ಲ. ಯಾಕೆಂದರೆ ನಾವು ಬದುಕಿದ್ರೆ ಮುಂದಕ್ಕೆ ದೇವ್ರ ದರ್ಶನ ಮಾಡ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ವಯಸ್ಸಾಗಿರೋರು ಅವ್ರ ಚಿತ್ರಣ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬಿದ್ದು ಹೋದರೆ ಯಾರು ಅಕಸ್ಮಾತ್ ಸಹಜ, ನಿತ್ರಾಣಗೊಂಡು ಬಿದ್ದಾಗ ಕರ್ಕೊಂಡು ಹೋಗ್ಲಿಕ್ಕೆ ಯಾರಿಲ್ಲ, ನಾವೇ ಕೈ ಹಾಕಬೇಕು. ಅದಕ್ಕೇನು ಅಷ್ಟೇ. ಪೊಲೀಸವರಂತೂ ದುಂಡಾವರ್ತನೆ, ಲಾಠಿ ಚಾರ್ಜು. ನಾವು ವಾಪಸ್ ಹೋಗ್ತೀವಿ ಅಂದರೆ ವಾಪಸ್ ಹೊಡೆದು ಕಳಿಸ್ತಾರೆ, ನಿನ್ನ ನಲ್ಲಿಗೆ ಹೋಗು ಅಂತ. ನಾವು ವಾಪಸ್ ಹೋಗ್ಲಿಕ್ಕೂ ಬಿಡ್ತಿಲ್ಲ. ಇದು ಈಗಿನ ಪರಿಸ್ಥಿತಿ. ಅಂದರೆ ಚಿಕ್ಕ ಪುಟ್ಟ ಕಂದಂಬಗಳು ನಿಮ್ಮ ಕಣ್ಣೆದುರು ಬಿದ್ದರೂ ಕೂಡ ಎತ್ತಕ್ಕೂ ಒಬ್ಬರು ಇಲ್ಲ ಅಲ್ಲಿ ಪರಿಸ್ಥಿತಿ. ಅದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಒಂದು ಆರೋಪ ಇದೆ. ನೀವು ನೋಡ್ದಂಗೆ ಆ ಥರ ಏನಾದರೂ ಇನ್ಸಿಡೆಂಟ್ ಆಯ್ತಾ ಸರ್? ಸರ್, ನನ್ನ ಮುಂದೆ ಆಗಿರುವಂಥದ್ದು ಒಂದು ಮಗುದಾಯಿತು. ಒಂದು 3-4 ಜನ ಬಿದ್ದರು. 3-4 ಜನ ಬಿದ್ದವರು ನಾನು ವಯಸ್ಸಾಗಿರೋರು ನಾನು ನೋಡಲಿಲ್ಲ, ಹುಡುಗರೇ ಬಿದ್ದಿರೋದು ಎಲ್ಲ 28-30 ವರ್ಷದವರು ಬಿದ್ದಿರೋವಂಥವ್ರು. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನೇ ಒಬ್ರು ಕೈ ಹಾಕಬೇಕಾಗಿತ್ತು, ಆ ಪರಿಸ್ಥಿತಿ ಇತ್ತು. ಅವ್ರ ಕಡೆ ಏನಾದ್ರು ಬಂದರೆ ಇಬ್ಬರು 2 ಕೈ 2 ಕಾಲು ಒಬ್ಬ ತಲೆ ಹಿಡ್ಕೊಂಡು ಅವ್ರು ಹೇಳಿದ ಜಾಗಕ್ಕೆ ಓಡೋಗೋದು, ಇದು ನಡೀತಾ ಇರೋದು. ಯಾಕೆಂದರೆ ಆ್ಯಂಬುಲೆನ್ಸ್ ಬರಲಿಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ. ಆ್ಯಂಬುಲೆನ್ಸ್ ಇರಲಿ, ಫಸ್ಟ್ ಏಡ್ ಜಾಗಕ್ಕೂ ಹೋಗ್ಲಿಕ್ಕಾಗ್ತಿಲ್ಲ. ಇಷ್ಟು ನಮ್ಗೆ ಏನು ಬೇಕಾಗಿಲ್ಲ, ನಮಗೆ ನೀರು ಉಳ್ಕೊಳ್ಳಿಕ್ಕೆ ಒಂಚೂರು ಇಷ್ಟು 14 ಅವರ್ ಏನಿದೆ, 14-15 ಅವರ್ ನಾವು ಕುತ್ಕೊಂಡ್ರೆ ಸಾಕಾಗಿದೆ. ಕೆಳಗಡೆ ಒಂದು 2 ನಿಮಿಷ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಬಂಪರ್ ಟು ಬಂಪರ್ ನಾವಿದ್ದೀವಿ. ತುಂಬ ಜನ ಬಿದ್ದಿದ್ದಾರೆ. ನೀರು ಕೇಳಿದ್ರೆ ಪಾಪ ನೀರು ಎಷ್ಟು ಅಂತ ಪೂರೈಸ್ತಾರೆ. ಅವ್ರು ಕೊಡೋ ಜಾಗಕ್ಕೆ ಬಾಟ್ಲ್ ಬರೋಷ್ಟರಲ್ಲಿ ಒಂದೊಂದು ಲೀಟ್ರದ್ದು 3-4 ಬಾಟ್ಲ್ ಎತ್ಕೊಂಬರ್ತಾರೆ. ಅಲ್ಲಿ ಹೆಚ್ಚು ಕಡಿಮೆ 30-40 ಜನ ಇರೋಂಥ ಜಾಗದಲ್ಲಿ 400-500 ಜನ ಇದ್ದೀವಿ. ಯಾವುದು ಕಾರಣಕ್ಕೂ ಸಾಕಾಗ್ತಿಲ್ಲ. ಸ್ವಲ್ಪ ನೀರಿನ ವ್ಯವಸ್ಥೆ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ ಇದಿಷ್ಟಿದ್ರೆ ನಾವು ಇನ್ನೂ ತಡೀತಿದ್ವಿ. ಬಟ್ ಇಷ್ಟು ಅಧ್ವಾನ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲದಕ್ಕಿಂತ ನಾವು ಏನಾದರೂ ವಾಪಸ್ ಹೋಗ್ತೀವಿ ಅಂದರೆ ನಿಮ್ಮ ಹಣೆ ಬರ, ಪೊಲೀಸ್ ಅವ್ರು ಹೇಳೋ ಮಾತು, ನಿಮ್ಮ ಹಣೆ ಬರ ನೀವು ಸಾಯೋದು ಇದೆ ಅಂದರೆ ನಿಮ್ಮ ಪರಿಸ್ಥಿತಿ ನೀವು ಸಾಯಿರಿ, ನಮಗೇನು ರೀ. ಇದು ಲಿಟ್ರಲಾಗಿ ಭಕ್ತಾದಿಗಳಿಗೆ ಹೇಳ್ತಾ ಇರೋ ಮಾತು. ನಾವು ಸುಮ್ಮನೆ ಹೋಗಿಲ್ಲ. ನಮಗೆ ಆನ್ಲೈನಲ್ಲಿ ಟಿಕೆಟ್ ತೊಗೊಂಡು ನಮಗೆ ಸ್ಪೆಸಿಫಿಕ್ ಟೈಮ್ ಕೊಟ್ಟು ಆ ಟೈಮ್ ಹೋದಾಗೂ ಈ ವ್ಯವಸ್ಥೆ ಅಂದಾಗ ನಾವು ಹೋಗಿ ಅಲ್ಲಿ ಸಾಯಲಿಕ್ಕೆ ಮನಸ್ಸು ಬರೋದಿಲ್ಲ. ಇರುಮುಡಿ ಅಂತೂ ಎಲ್ಲಿ ಅಂದರೆ ಅಲ್ಲೇ ಬಿಸಾಕಿ ಹೋಗ್ತಿರೋ ಪರಿಸ್ಥಿತಿ ನನ್ನ 20 ವರ್ಷದಲ್ಲಿ ಫಸ್ಟ್ ಅನುಭವ. ಅಂದರೆ ಸರ್, ಎಲ್ಲೋ ಒಂದು ಕಡೆ ಅಂದರೆ ಅಯ್ಯಪ್ಪನ ದರ್ಶನ ಅಂದರೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ? ಯಾಕೆಂದರೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಲ್ಲಿ. ಪ್ರತಿ ವರ್ಷದ್ದು ಇದೇ ಪ್ರಾಬ್ಲಮ್. ಎಸ್ಪೆಷಲಿ ಪೊಲೀಸು, ಬೋರ್ಡು, ಗೌರ್ಮೆಂಟು ಮೂರಲ್ಲೂ ಹೊಂದಾಣಿಕೆನೇ ಇಲ್ಲ. ಅವ್ರಿಗೆ ಗೊತ್ತಿದೆ ಒಂದು
ವಾರದಿಂದ ಹೇಳ್ತಾರೆ 1,00,000 ಜನ ಬರ್ತಿದ್ದಾರೆ ಅಂತೇಳಿ. ಈ ಇದರಲ್ಲಾದರೂ ದೇವಸ್ಥಾನದ ಮಧ್ಯಾಹ್ನ 3 ಗಂಟೆ ಮುಚ್ತಾರೆ, 1 ಗಂಟೆಯಿಂದ 4 ಗಂಟೆ ಮುಚ್ತಾರೆ, ರಾತ್ರಿ 11 ಗಂಟೆಯಿಂದ 3 ಗಂಟೆ ಮುಚ್ತಾರೆ. ಒಂದು 24 ಅವರ್ಸಲ್ಲಿ 6ರಿಂದ 7 ಅವರ್ ಮುಚ್ಚಿದಾಗ ಆ ಕ್ರೌಡು ಬಿಡ್ತಾ ಇದ್ದೀರಾ. ಆನ್ಲೈನ್ ಅಂತ ನಮಗೆ ನೀವು ಕೊಟ್ಟಿರೋರ್ಗೂ ಒಂದೇ, ಕೊಡ್ದಿರೋರ್ಗೂ ಒಂದೇ, ಎಲ್ಲನೂ ಬಿಡ್ತಾ ಇದ್ದರೆ ಎಲ್ರಿಗೂ ದೇವ್ರ ದರ್ಶನ ಮಾಡಬೇಕು ಅದಕ್ಕೋಸ್ಕರ ಕಳಿಸ್ತಾ ಇದ್ದೀವಿ ಅಂದಾಗ 14 ಅವರು ಅವ್ನ ತಲೆ ಮೇಲೆ ಇರುಮುಡಿ ಕಟ್ಕೊಂಡು ಹತ್ತೋದು ಅಂದರೆ ಅವನ ಪರಿಸ್ಥಿತಿ ನೀವು ನೆನೆಸ್ಕೋಬೇಕು ಸರ್. ಸರ್ ಕಡೆಯದಾಗಿ ಅಂದರೆ ನೀವು ಎಷ್ಟು ವರ್ಷದಿಂದ ಈ ಥರ ಶಬರಿಮಲೆಗೆ ಹೋಗ್ತಾ ಇದ್ದೀರಾ, ಬಟ್ ಈ ವರ್ಷಕ್ಕಿಂತ ಅಂದರೆ ಇಷ್ಟು ವರ್ಷ ನೋಡಿದ್ದಕ್ಕಿಂತ ಈ ವರ್ಷ ಹೇಗೆ ಭಿನ್ನವಾಗಿತ್ತು ಅಂತ? ಸರ್ ಪ್ರತಿ ವರ್ಷವೂ ಒಂದಲ್ಲ ಒಂದು ಚಿಕ್ಕ ಪುಟ್ಟ ಇರುತ್ತೆ, ಪೀಕ್ ಟೈಮಲ್ಲಿ ರಶ್ ಇರುತ್ತೆ, ಅದನ್ನು ನಾವು ಮಾಡ್ಕೋತೀವಿ. ಯಾಕೆಂದರೆ ಕೆಲವು ಜನಗಳು ನುಗ್ಗೋದು ಮಾಡೋದ್ರಿಂದಾಗಿ ಇದಾಗುತ್ತೆ. ಇದು ಟೋಟಲ್ ನಿರ್ಲಕ್ಷ್ಯ. ಬಸ್ ಸ್ಟಾರ್ಟಿಂಗ್ ಒಂದು ಲೈನ್ ಇಲ್ಲ. ನಿಮಗೆ 1 ಅವರ್ಗೆ 1 ಗಂಟೆಗೆ 10 ಬಸ್ ಬಿಡ್ತಾ ಇದ್ದೇನೆ. 1.25 ಗಂಟೆಗೆ 10 ಬಸ್ಸು. ಒಂದು ಬಸ್ಸಲ್ಲಿ 50 ಜನ ಅಂದರೆ 500 ಜನಕ್ಕಾಗುತ್ತೆ. ನಾವು 10,000 ಜನ ನಿಂತಿದ್ದೀವಿ. ಯಾರು ನುಗ್ದವ್ರೆ ಯಾರ ಮೇಲೆ ಬೀಳ್ತಾರೆ ಗೊತ್ತಿಲ್ಲ. 150 ಜನ ಒಂದು ಬಸ್ಸಲ್ಲಿ ಕುತ್ಕೊಳ್ತಾ ಇದ್ದೀವಿ. ಬಸ್ ಎಳಿತಿಲ್ಲ. ಇದು ಗೊತ್ತಿದ್ದು ಅವರು ಸುಮ್ಮನಿರೋದು. ತುಂಬ ವ್ಯವಸ್ಥೆ ಅಧ್ವಾನ ಮಾಡ್ತಿರೋದು ಸರ್ಕಾರ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರ್ಕಾರ ತೊಗೋಬೇಕು. ಸರ್ಕಾರ ತೊಗೊಳ್ಳಿಲ್ಲ ಅಂದರೆ ಬೋರ್ಡ್ ಆದರೂ ಅದಕ್ಕೆ ಸೂಕ್ತ ಕ್ರಮ ದುಡ್ಡಿಲ್ಲ ಅಂತ ಹೇಳಿಲ್ಲ, ಇಲ್ಲ ನಾವು ಫೆಸಿಲಿಟೀಸ್ ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ಆದ್ರೂ ತುಂಬ ನಿರ್ಲಕ್ಷ್ಯ ಮಾಡಿರೋಂಥದ್ದು 2 ಬೋರ್ಡು, ಸರ್ಕಾರ. ಕಡೆಯದಾಗಿ ನಿಮಗೂ ದರ್ಶನ ಕೂಡ ಸಿಗಲ್ಲ, ಅದರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಇನ್ನೂ ಕೆಲವೊಂದಷ್ಟು ಜನರು ಈಗಲೂ ಕೂಡ ಹೋಗಲು ರೆಡಿಯಾಗಿದ್ದಾರೆ, ಅವರಿಗೆ ಏನು ಸೂಚನೆ ಕೊಡ್ತೀರಿ? ಸರ್ ಈಗ ಹೋಗಲಿಕ್ಕೆ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ, ವಯಸ್ಸಾಗಿರೋನ್ ಕರ್ಕೊಂಡು ಹೋಗಬೇಡಿ. ಹಂಗೆ ಹೋದ್ರೂ ನಿಮಗೆ 2 ದಿನಕ್ಕಾಗುವಷ್ಟು ಫುಡ್ಡು, ಆಹಾರ ಪದಾರ್ಥಗಳನ್ನ, ನಿಮ್ಮ ಮೆಡಿಸಿನ್ಸ್ನ, ನೀರು ಇಷ್ಟೇ. ನೀವು 4-5 kg 6 kg ಹೊತ್ಕೊಂಡು ಹೋಗ್ತೀರಾ, ಇನ್ನೊಂದು 2 kg ಜಾಸ್ತಿ ಆದರೂ ಪರವಾಗಿಲ್ಲ, ನೀವು ದರ್ಶನ ಮಾಡಲೇಬೇಕು. 20-30 ಅವರ್ ಆದರೂ ಪರವಾಗಿಲ್ಲ ಅಂದರೆ ದಯವಿಟ್ಟು ಔಷಧಿ, ನೀರು, ಫುಡ್ಡು ತಗೊಂಡು ಹೋಗಿ, ಆದಷ್ಟು ಅವಾಯ್ಡ್ ಮಾಡಿ. ಇವಿಷ್ಟು ಅಂದರೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಇವತ್ತು ಅಯ್ಯಪ್ಪನ ದರ್ಶನ ಪಡೆಯಲು ಹೋದಂಥ ಭಕ್ತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.